ಎಲ್ಲರಿಗೂ ನಮಸ್ಕಾರ. ಹಾಯ್ ಹಲೋ. ಇವತ್ತು ನಾನು ಅಗಸೆ ಹಿಂಡಿನ ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಕಡೆ ಇಲ್ಲೆಲ್ಲ ಯುಗಾದಿ ಬಂದರೆ ಸಾಕು ಶ್ರೀಶೈಲಕ್ಕೆ ಹೋಗೋದಕ್ಕೂ ಜನ ರೆಡಿ ಆಗ್ತಾರೆ. ಸೊ ಒಬ್ರು ಅಕ್ಕೋರು ಬಂದು ಅಕ್ಕೋರೆ ನನಗೆ ತುಂಬ ಕೆಲಸ ಇದೆ, ಸೊ ಸಾಕಷ್ಟು ನಾನು ಎಲ್ಲ ರೆಡಿ ಮಾಡ್ಕೋಬೇಕು ಊರಿಗೆ ಹೋಗೋದಕ್ಕೆ. ಹಾಗಾಗಿ ನನಗೊಂದು ಸ್ವಲ್ಪ ನೀವು ಅಗಸೆ ಬೀಜದ ಹಿಂಡಿನ ಮಾಡಿಕೊಡಿ ಅಂತ 1 kg ಅಗಸೆನೇ ತಂದು ಕೊಟ್ಟಿದ್ರು ಅಕ್ಕೋರು. ಸರಿ ಆಯ್ತು ರೀ ಅಂತ ನಾನು ಇದನ್ನು ಹುರಿತಾ ಇದ್ದೀನಿ. ಸೊ ದೊಡ್ಡ ಬಾಣಲೆ ಇಟ್ಟಿದ್ದೀನಿ ನಾನು, ಯಾಕಂದರೆ ಅಗಸೆನ ಚಟಪಟ ಅಂತ ಸಿಡಿಯೋದು ಎಲ್ಲ ಕೆಳಗಡೆ ಸಿಡಿಯುತ್ತೆ. ಈ ಥರ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಅಂತ, ಚಟಪಟ ಚಟಪಟ ಈ ಥರ ಸೌಂಡ್ ಬಂದಾಗ ಅಗಸೆ ಹಿಂಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದು ನಮ್ಮ ಶರೀರಕ್ಕೆ ಕೂಡ ತುಂಬ ಒಂದು ಒಳ್ಳೆಯ ಬೆನಿಫಿಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆದರೆ ಇದ್ರ ಬ್ಲಾಕೇಜ್ ತೆಗೆಯುತ್ತೆ, ಮತ್ತು ಕೂದಲು ಜಾಸ್ತಿ ಉದುರ್ತಾ ಇದ್ದರೆ ಕೂದಲು ಉದುರೋ ನಿಂದಿರುತ್ತೆ, ಮತ್ತು ಕೂದಲು ಶೈನಿಂಗ್ ಕೊಡುತ್ತೆ. ಆಮೇಲೆ ಬಾಡಿ ಸಾಕಷ್ಟು ಬೆನಿಫಿಟ್ಸ್ ಕೊಡುತ್ತೆ. ಹಳ್ಳಿಯಲ್ಲೆಲ್ಲ ಸಣ್ಣ ಮಕ್ಕಳು ದೊಡ್ಡವರು ಇದನ್ನು ಮೊಸರಲ್ಲಿ ಸೇರಿಸಿ ಚಟ್ನಿನ ಊಟ ಮಾಡ್ತಾರೆ. ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ಮೊಸರು ಸೇರಿಸಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಹಳ್ಳಿಯಲ್ಲೆಲ್ಲ ಜನ. ಸೊ ಸಿಟಿಯಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಮಾಡೋಕ್ಕಾಗಲ್ಲ ಅಂತ ಮಾಡಲ್ಲ ಅಷ್ಟೇ. ಸೊ ನೋಡಿ ಈ ಥರ ನಾನು ಚಟಪಟ ಅನ್ನೋ ಥರ ಒಂದು ಕೈ ಬಿಡದೇನೆ ಒಂದು 10 ನಿಮಿಷ ಹುರ್ಕೋತಾ ಇದ್ದೀನಿ. ನೀವು ನೋಡಿ ಮನೆಯಲ್ಲಿ ಮಾಡಬೇಕಾದ್ರೆ ಈ ಥರ ಸೌಂಡ್ ಬರಬೇಕು, ಚಟ್ಪಟ ಚಟ್ಪಟ ಅಂತ ಸೌಂಡ್ ಬರಬೇಕು. ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ. ಸೊ ರಿಯಲಾಗಿ ತೋರಿಸ್ತಾ ಇದ್ದೀನಿ, ಈ ಥರ ಸೌಂಡ್ ಬರಬೇಕು. ಇದು ಸಿಡಿಯುತ್ತೆ, ಹಾಗಾಗಿ ನಾನು ದೊಡ್ಡ ಬಾಟ್ಲಿ ತೊಗೊಂಡಿರೋದು 1 kg ಅಗಸೆ ಇರೋದಿದು. ನೋಡಿ ಈ ಥರ ನೋಡಿ ಯಾವ ಥರ ನಿಮ್ಗೆ ಸೌಂಡ್ ಬರ್ತಾ ಇದೆ ಅಂತ ನೋಡಿ. ಈ ಥರ ಸೌಂಡ್ ಬರಬೇಕು, ಅಂದರೆ ಅಗಸೆ ಹಿಂಡಿ ತಿನ್ನೋದಕ್ಕೆ ತುಂಬ ಟೇಸ್ಟಿ ಮತ್ತು ಸಖತ್ತಾಗಿರುತ್ತೆ. ಅಗಸೆನ ಈ ಥರ ಹುರಿದಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಗಸೆನ. ಇದು ಇವಾಗ ನಾನು ಇದನ್ನು ಹಿಂಡಿ ಕೊಡ್ತಾ ಇದ್ದೀನಿ. ಸೊ ಇದನ್ನು ಹಿಂಡಿ ಕೊಟ್ಟೋದಕ್ಕೆ ನಾನು ಇಲ್ಲಿ ನೋಡಿ ಕೆಂಪು ಖಾರದ ಪುಡಿ ತೊಗೊಂಡಿನಿ. ಸೊ ಇದ್ರಾಗೆ ಗುಂಟೂರು ಮೆಣಸಿನ್ಕಾಯಿ ಮಿಕ್ಸ್ ಇರೋದು. ಸೊ ಈ ಬಟ್ಲಿಂದ ನಾನು ಅರ್ಧ ಬಟ್ಲು ಬೆಲ್ಲನ ತೊಗೊಂಡಿದ್ದೀನಿ, ಮತ್ತು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ 1 ಬಟ್ಲು, ಮತ್ತು ನಾನು ಇದನ್ನು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹತ್ತುತ್ತೆ ಹಿಂಡಿ ಅಂತ. ಮತ್ತು ನೋಡಿ ಇದಕ್ಕೆ ತಕ್ಕಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿಯಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಇದನ್ನು ನಾವು ಹಿಂಡಿನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಈ ಥರ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಪೇಸ್ಟ್ ಆದಮೇಲೆ ನೋಡಿ, ಈ ಥರ ಪೇಸ್ಟ್ ಆಗಿರುತ್ತಲ್ಲ, ಈ ಥರ ಪೇಸ್ಟ್ ಆದಮೇಲೆ ಈ ಥರ ಇದಕ್ಕೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರು, ಆಮೇಲೆ ಸ್ವಲ್ಪ ಬೆಲ್ಲ, ಆಲ್ರೆಡಿ ನಾವು ಉಪ್ಪನ್ನು ಸೇರಿಸಿದ್ವಿ, ಸ್ವಲ್ಪ ಹುಣಸೆಹಣ್ಣು ಇದೇ ಥರ, ಯಾಕಂದರೆ 1 kgಗೆಲ್ಲ ಸಾಕಾಗಬೇಕಲ್ಲ. ಸೊ ರುಚಿಗೆ ತಕ್ಕಷ್ಟು ಖಾರ, ಇದೇ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸೊ ಮತ್ತು ಇದಕ್ಕೆ ನಾನಿವಾಗ ಮತ್ತೆ ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಚೆನ್ನಾಗಿ ರೆಡಿ ಆಗುತ್ತೆ ಅಂತ. ಅನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಪೂರ ರೆಡಿ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಇದು ಚಟ್ನಿ ರೆಡಿಯಾಗಿದೆ. ನೀವು 6 ತಿಂಗಳ ಗಂಟಲೆ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಇದೇನಾಗಲ್ಲ. ಸೊ 6 ತಿಂಗಳ ಗಂಟಲೆ ನೀವು ಊಟ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಹುಣಸಿನ ಹುಳಿ, ಬೆಲ್ಲ ಮತ್ತು ಕಲ್ಲುಪ್ಪು, ಬೆಳ್ಳುಳ್ಳಿ ಇರುತ್ತಲ್ವ, ಹಾಗಾಗಿ ಇದಕ್ಕೆ ಏನೂ ಆಗಲ್ಲ. ಸವಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಗಿದರೆ ಸೂಪರ್ ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.